ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನೆಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಹಾಗೂ ಸಲಹೆ ನೀಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದು 2 ಕಥೆಗಳನ್ನು ಹೇಳುತ್ತೇನೆ. ಕಥೆಗಳ ಸಂದೇಶ: ಶಾಶ್ವತ ಸುಖ. ಒಬ್ಬ ಸಂತನು 2 ಹಸುಗಳನ್ನು ಸಾಕಿದ್ದನು. ಒಂದು ದಿನ ರಾತ್ರಿಯಲ್ಲಿ ಕಳ್ಳರು ಅವನ ಹಸುಗಳನ್ನು ಕೊಟ್ಟಿಗೆಯಿಂದ ಕದ್ದುಕೊಂಡು ಹೋದರು. ಹಸು ಕಳುವಾದ ಸುದ್ದಿ ಊರಿಗೆಲ್ಲ ಹರಡಿ ಊರಿನವರು ಸಂತನಲ್ಲಿ ವಿಚಾರಣೆಗೆ ಬಂದರು. ಸಂತನು ನೆಮ್ಮದಿ ಹಾಗೂ ಸಂತಸದಿಂದ ಕುಳಿತಿದ್ದನು. ಊರಿನವರು, ಸಂತರೇ, ನಿಮ್ಮ ಹಸುಗಳು ಕಳವಾಯಿತೆಂದು ತಿಳಿಯಿತು, ನಿಮಗೆ ಬೇಸರವಿಲ್ಲವೇ ಎಂದು ಕೇಳಿದರು. ಸಂತನು, ಇಂದು ನನಗೆ ನಿಶ್ಚಿಂತೆ, ಹಸುಗಳೂ ಇಲ್ಲ, ಅವುಗಳ ಕೆಲಸವೂ ಇಲ್ಲ ಎಂದನು. ಊರಿನವರು, ಅದು ಹೇಗೆ ಎಂದಾಗ ಸಂತನು, ಹಸುಗಳ ಚಾಕರಿ, ಹಾಲು ಕರೆಯುವುದು, ಕೊಟ್ಟಿಗೆಯ ಕೆಲಸ, ಇವುಗಳಿಂದ ನನಗೆ ಧ್ಯಾನ ಮತ್ತು ಅಧ್ಯಯನಕ್ಕೆ ಸಮಯ ಸಾಲುತ್ತಿರಲಿಲ್ಲ. ಇಂದು ಆ ಜವಾಬ್ದಾರಿಗಳಿಂದ ಮುಕ್ತಿ ಸಿಕ್ಕಿದೆ. ಆ ಸಮಯವನ್ನು ನನ್ನ ಸಾಧನೆಗಳಿಗೆ ಉಪಯೋಗಿಸಬಹುದು. ಇಂದು ನಾನು ಪರಮಸುಖಿ ಎಂದನು. ಹೀಗೆ ಸಂತನು ದುಃಖದ ಪರಿಸ್ಥಿತಿಯಲ್ಲೂ ಸುಖವನ್ನು ಕಂಡನು. ಇನ್ನೊಂದು ಕಥೆಯಲ್ಲಿ ಒಬ್ಬ ರಾಜನಿಗೆ ಅರಮನೆ, ಸಂಪತ್ತು ಎಲ್ಲವೂ ಇತ್ತು. ಆದರೂ ಅವನಿಗೆ ನೆಮ್ಮದಿ ಮತ್ತು ಶಾಂತಿ ಇರಲಿಲ್ಲ. ಒಮ್ಮೆ ಅವನು ಮಂತ್ರಿಯೊಂದಿಗೆ ಊರ ಹೊರಗೆ ಬೇಟೆಗೆ ಹೋದಲ್ಲಿ ಒಬ್ಬ ಹಸುಗಳನ್ನು ಮೇಯಿಸುವ ಗೋಪಾಲಕನನ್ನು ನೋಡಿದನು. ಗೋಪಾಲಕನು ಸಂತಸದಿಂದ ಹಾಡು ಹೇಳುತ್ತಾ ಕುಣಿಯುತ್ತಾ ಇದ್ದನು. ರಾಜನು ಮಂತ್ರಿಗೆ, ಈ ಗೋಪಾಲಕನಲ್ಲಿ ಏನೂ ಇಲ್ಲ, ಆದರೂ ಇವನು ನನಗಿಂತ ಸುಖವಾಗಿದ್ದಾನೆ. ನನ್ನಲ್ಲಿ ಎಲ್ಲವೂ ಇದ್ದರೂ ಸುಖದ ಅನುಭವ ಇಲ್ಲ, ಅದೇಕೆ ಎಂದನು. ಮಂತ್ರಿ, ರಾಜನೇ, ನಿನಗೆ ರಾಜ್ಯದ ಜವಾಬ್ದಾರಿ ಇದೆ, ಶತ್ರುಗಳ ಭಯವಿದೆ, ಪ್ರಜೆಗಳ ಚಿಂತೆ, ರಾಜ ಮರ್ಯಾದೆ ಎಲ್ಲವೂ ಇದೆ. ಗೋಪಾಲಕನಿಗೆ ಏನೂ ಇಲ್ಲ, ಹಾಗೆಯೇ ಚಿಂತೆಯೂ ಇಲ್ಲ ಎಂದನು. ಸಂತಸಕ್ಕೆ ಯಾವುದೇ ಕಾರಣ ಬೇಕಿಲ್ಲ, ಹಾಗೆಯೇ ಏನೂ ಇಲ್ಲದೆ ಸುಖ ಪಡಬಹುದು ಎಂದು ರಾಜನಿಗೆ ಅಂದು ತಿಳಿಯಿತು. ಸಾಮಾನ್ಯವಾಗಿ ನಮಗೆ ಸಂತಸ ಅಥವಾ ಸುಖ ಪಡೆಯಲು ಯಾವುದಾದರೂ ಕಾರಣಗಳು ಬೇಕು. ಮನೆ ಅಥವಾ ಕಾರು ಕೊಂಡರೆ ಸುಖ, ಪ್ರಮೋಷನ್ ಸಿಕ್ಕರೆ ಸುಖ, ಹೀಗೆ ಲೌಕಿಕ ವಸ್ತುಗಳಲ್ಲಿ ಸುಖವನ್ನು ಹುಡುಕುತ್ತೇವೆ. ಸುಪ್ರಸಿದ್ಧ ಗಾಯಕಿ ಲತಾ ಮಂಗೇಶ್ಕರ್ ಅವರನ್ನು ಒಬ್ಬ ಪತ್ರಕರ್ತ, ನಿಮಗೆ ಮರುಜನ್ಮ ಸಿಕ್ಕರೆ ಏನಾಗಲು ಬಯಸುತ್ತೀರಿ ಎಂದು ಕೇಳಿದಾಗ, ಲತಾಜಿ, ಮರುಜನ್ಮ ಸಿಕ್ಕಲ್ಲಿ ಲತಾ ಮಂಗೇಶ್ಕರ್ ಆಗಲು ಬಯಸುವುದೇ ಇಲ್ಲ ಎಂದಳು. ಏಕೆ ಎಂದಾಗ, ಲತಾ ಮಂಗೇಶ್ಕರ್ನ ಕಷ್ಟ ಅವಳಿಗೆ ಗೊತ್ತು ಎಂದಳು. ಹೀಗೆ ಲತಾಜಿಯವರ ಮಾತಿನಿಂದ ಸಂಪತ್ತು, ಕೀರ್ತಿ, ಸಾಧನೆ, ಪ್ರಶಸ್ತಿ ಇತ್ಯಾದಿಗಳಿಂದ ಸುಖ ಸಿಗುವುದಿಲ್ಲ ಎಂದು ತಿಳಿಯುತ್ತದೆ. ಸುಖ ಮನಸ್ಸಿನ ಒಂದು ಅವ್ಯಕ್ತ ಅನುಭವ. ಸಂತೃಪ್ತ ಭಾವನೆ ಹಾಗೂ ಸಂತಸ ನಮ್ಮಲ್ಲಿದ್ದಾಗ ಶಾಶ್ವತ ಸುಖದ ಅನುಭವ ನಮಗಾಗುತ್ತದೆ. ಈ ಚಿಕ್ಕ ಕತೆ, ಚೊಕ್ಕ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಸ್ನೇಹಿತರೊಂದಿಗೆ ಹಂಚಲು ಮರೆಯದಿರಿ. ಧನ್ಯವಾದಗಳು.